ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ಒಂದು ಒಳ್ಳೆ ರೈಡ್ ಹೋಗೋಣ ಅಂತ ರೈಡ್ ಹೋಗಿ ಅಲ್ಲೊಂದು ಕಂಟೆಂಟ್ ತುಂಬ ಚೆನ್ನಾಗಿರೋ ಒಂದು ಕಂಟೆಂಟ್ ಇದೆ. ಸೊ ಇವಾಗಪ್ಪ ಏನಪ್ಪ ವಿಷಯ ಅಂದರೆ ಹೋಗ್ತಾ ಇರೋವಂಥ ಗಾಡಿನೇ ಒಂದು ದೊಡ್ಡ ವಿಷಯ. ಸೊ ಗಾಡಿ ಬಂದು ನೋಡಿ RX. ಸೊ ಇವಾಗ ಇದನ್ನು ಒಂದು ಕೋಲ್ಡ್ ಸ್ಟಾರ್ಟ್ ಮಾಡೋಣ ಬನ್ನಿ. ನನ್ನ ಫ್ರೆಂಡನ್ನು ಪಿಕಪ್ ಮಾಡೋಣ ಅಂತ ಬಂದ ನೋಡಿ, ಬರ್ತಾ ಇದ್ದಾನೆ ರಾಜ್ಕುಮಾರ್. ಬಪ್ಪ ರಾಜ್ಕುಮಾರ್, ಆಯಣ್ಣ. ಕಂಗ್ರ್ಯಾಚುಲೇಷನ್ ಬ್ರದರ್. ಓಕೆ ಫ್ರೆಂಡ್ಸ್, ನಾವಿವಾಗ ನಮ್ಮ ಡೆಸ್ಟಿನೇಷನ್ಗೆ ಬಂದ್ರಿ. ಸೊ ಅವಾಗ ನಾನು ನಿಮ್ಗೆ ಹೇಳಿದ್ದೆ ಏನು, ನಾನೊಂದು ಒಳ್ಳೆ ಸಸ್ಪೆನ್ಸ್ ಇರುವಂಥ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ. ಸೊ ನೀವು ನೋಡ್ಬೋದು ನೋಡಿ, ಇದೆ ಇದು ಬಂದು ನಮ್ಮ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಇರುವಂತಹ ಒಂದು ಜಾತ್ರೆ. ಇಂಗ್ಲೀಷಲ್ಲಿ ಇದನ್ನು ಕ್ಯಾಟಲ್ ಫೇರ್ ಅಂತ ಅಂತೀರಿ, ಮತ್ತು ಕನ್ನಡದಲ್ಲಿ ದನಗಳ ಜಾತ್ರೆ ಅಂತ. ಇಲ್ಲಿ ವರ್ಷಕ್ಕೊಂದು ಸಲ ಲಕ್ಷಾಂತರ ಜನ ಸೇರಿ ಜಾತ್ರೆಯನ್ನು ಮಾಡೋದು, ಮತ್ತು ಸಾವಿರಾರು ಹೋರಿಗಳು ಬರ್ತವೆ, ಮೇನಾಗಿ ಹಳ್ಳಿ ಕಾರ್ ಅಂತ. ಸೊ ಈ ಜಾತ್ರೆ ತುಂಬಾ ಫೇಮಸ್. ಬನ್ನಿ ಇಲ್ಲಿಂದನೇ ಶುರು ಮಾಡೋಣ, ಒಳಗೆ ಹೋಗಿ ಹೋರಿಗಳನ್ನೆಲ್ಲ ನೋಡ್ಕೊಂಡು ಹೋಗೋಣ ಬನ್ನಿ. ಆಯಿತು, ಆಮೇಲೆ ನೋಡ್ಬೋದು ಇಡೀ ಲೈನಲ್ಲಿ ಫುಲ್ಲು ಬರೀ ಹೋರಿಗಳೇ. ಸೊ ಇವರೆಲ್ಲ ಒಂದು ದೊಡ್ಡ ಗ್ಯಾಂಗ್ ಇವ್ರದ್ದು ಹೋರಿಗಳು ಸಾಕೋದ್ರಲ್ಲಿ. ಗುರು, ಇವಾಗ ನಾವು ಹೋರಿಗಳನ್ನ ನೋಡ್ಕೊಂಬಂದು ಇವಾಗ ನಾವು ಬಂದಿದ್ದೆ ಬನ್ ಮಸಾಲ ತಿನ್ನೋದು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಸೊ ಗೈಸ್, ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಈ ಜೊತೆ ಹೋರಿ ಬಂದ್ಬಿಟ್ಟು 7.5 ಲಕ್ಷಕ್ಕೆ ತಗೊಂಬಂದು 11.5 ಲಕ್ಷಕ್ಕೆ ಮಾರಾಟ ಮಾಡಿದ್ರು. ಇವರು ಬಂದು ನಮಗೆ ತುಂಬಾ ಬೇಕಾಗಿರೋರು, ಗಡೇನಹಳ್ಳಿಯವರು, ಮೂರ್ತಿ ಅಣ್ಣವ್ರಂತ. ನಮಗೆಲ್ಲ ತುಂಬಾ ಪರಿಚಯ ಮತ್ತು ತುಂಬಾ ಬೇಕಾಗಿರೋರು. ಅವ್ರು ಅವತ್ತಿಂದನೂ ಹೋರೀಸ್ ಇಲ್ಲೇ ಘಾಟಿಯಲ್ಲೇ ಹೋರಿನ ತಗೊಂಡು ಹೋರಿನ ಇಲ್ಲೇ ಮಾರ್ತಾರೆ. ಈಗ ಸೇಲ್ ಆಗಿದೆ ಅಂತೆ, 7.5 ಲಕ್ಷಕ್ಕೆ ತಗೊಂಬಂದು 11.5 ಲಕ್ಷಕ್ಕೆ ಮಾರಿದ್ದಾರೆ. ಗ್ರೇಟ್ ಅಲ್ಲ, ಅದು 1.5 ತಿಂಗಳು ಟೈಮಲ್ಲೇ ಅಂತ ಒಂದು ಒಳ್ಳೆ ಲಾಭ ತಗೊಂಡಿದ್ದಾರೆ. ಸೊ ಇದಕ್ಕಿಂತ ಬೇಕಾ? ಸೊ ಓಕೆ ಗೈಸ್, ಬನ್ನಿ ಹೋಗೋಣ. ಅನೀಶ್, ಏನಪ್ಪ ಹೆಂಗೈತಾ ಜನ, ಬಿಸಿಲು ಎಲ್ಲ ಹೆಂಗೈತೆ? ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಗೈಸ್, ಇವಾಗ ನೀವು ನೋಡ್ಬೋದು ಅಲ್ಲಿ ಚಂದನ್ ಶೆಟ್ಟಿ ಜೊತೆ ಇನ್ನೊಬ್ರು ಯಾರೋ ಗೊತ್ತಿಲ್ಲ, ಎಲ್ಲ ಅಲ್ಲೇ. ಬ್ರೋ ನೋಡ್ರಿ, ಇಡೀ ಬೈಲ್ ಫುಲ್ಲು ಬರೀ ಹೋರಿಗಳೇ. ಇದನ್ನೇ ಹೇಳೋದು ದನದ ಜಾತ್ರೆ. ಇಲ್ಲಿ ಬಂದು ವ್ಯಾಪಾರ ಮಾಡೋರು ಕೊಂಡ್ಕೊಳೋರು ಕೊಂಡ್ಕೊತಾರೆ, ಮಾರೋರು ಮಾರ್ಕೊತಾರೆ. ಸೊ ನೋಡಿ, ವರ್ಷಕ್ಕೆ ಸಲ ನಡೆಯೋದು. ಇಲ್ಲಿ ಲಕ್ಷಾಂತರ ಜನ ಸೇರ್ತಾರೆ ಮತ್ತು ಸಾವಿರಾರು ದನಗಳು ಬರ್ತವೆ. ತಮಾಷೆನೇ ಅಲ್ಲ ಗುರು ಇದು ನಡೆಸೋದು. ಓಕೆ ಗೈಸ್, ಇವತ್ತಿಗೆ ಇಷ್ಟು ಸಾಕು. ನಿಮಗೆ ಈ ಬ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಏನಾದರೂ ಹೇಳೋದಾದ್ರೆ ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ನಾನು ನಿಮ್ಮ ದೀಕ್ಷಿತ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.